ಹಾಯ್ ಫ್ರೆಂಡ್ಸ್, ನೋಡಿ ಎಲ್ಲರಿಗೂ ಗೊತ್ತೇ ಇದೆ. ಯಾಕಂದರೆ ಇವಾಗ ಈ ಒಂದು ಸಿಚುವೇಶನಲ್ಲಿ ಮಿನಿಮಮ್ 100ಕ್ಕೆ 10 ಜನ ಆದರೂ ಯೂಟ್ಯೂಬ್ ಚಾನಲ್ ಮಾಡಿರ್ತಾರೆ. ಈ ಯೂಟ್ಯೂಬ್ ಚಾನಲಲ್ಲಿ ನಿಜವಾಗ್ಲೂ ಹಣ ಬರುತ್ತಾ, ಹಣವನ್ನು ಗಳಿಸ್ಬೋದಾ ಅನ್ನೋದು ಎಷ್ಟೋ ವಿದ್ಯಾರ್ಥಿಗಳಿಗೆ, ಎಷ್ಟೋ ಫ್ರೆಂಡ್ಸಿಗೆ, ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಇವತ್ತು ಫಸ್ಟ್ ನನ್ನ ಒಂದು ಚಾನಲ್ ಸ್ಟಾರ್ಟ್ ಮಾಡಿದ್ದು 2019ರಲ್ಲಿ. ಈ ಎಜುಕೇಷನ್ ಕ್ಲಬ್ ಗುರು ಅಂತ ಒಂದು ಚಾನಲನ್ನು ನಾನು ರೆಡಿ ಮಾಡಿಕೊಂಡಿದ್ದೆ, ನಾನು ಸ್ಟಾರ್ಟ್ ಮಾಡಿದೆ. ಮಿನಿಮಮ್ 6 ಮಂತ್ ಐ ವಾಂಟ್ ಟು ಮೇಕ್ ದ ಮಾನಿಟೈಸೇಷನ್. ಮಿನಿಮಮ್ 6 ಮಂತ್. ಆಫ್ಟರ್ 6 ಮಂತ್ ಮೈ ಚಾನಲ್ ಡಿಡ್ ದ ಮಾನಿಟೈಸೇಷನ್. ನನ್ನ ಒಂದು 6 ತಿಂಗಳವರೆಗೂ ನಾನು ಆ ಒಂದು ಚಾನಲ್ಗೆ ವಿಡಿಯೋಸ್ಗಳನ್ನು ಹಾಕ್ತಾಯಿದ್ದೆ. ಮಿನಿಮಮ್ 200 ವಿಡಿಯೋಸ್ಗಳನ್ನು ಹಾಕಿದ ಮೇಲೆ ನನ್ನ ಒಂದು ಎಜುಕೇಷನ್ ಕ್ಲಬ್ ಗುರು ಒಂದು ಚಾನಲ್ ಏನಾಯಿತು ಅಂದರೆ ಮಾನಿಟೈಸೇಷನ್ ಆಯಿತು. ಮಾನಿಟೈಸೇಷನ್ ಆದಮೇಲೆ ನೋಡಿ ಯಾವ ರೀತಿ ಇರುತ್ತೆ ಒಂದು ಯೂಟ್ಯೂಬ್ ಟೀಮು, ಯಾವ ರೀತಿ ವರ್ಕ್ ಆಗುತ್ತೆ, ವರ್ಕ್ ಮಾಡ್ತಾರೆ ಅನ್ನೋದು ನಿಮಗೆ ಈ ಒಂದು ವಿಡಿಯೋದಲ್ಲಿ ನನ್ನ ಅನುಭವದ ಮಾತನ್ನು ಹೇಳ್ತೇನೆ. 6 ತಿಂಗಳ ಕಾಲ ನಾನು ಸತತವಾಗಿ 6 ತಿಂಗಳವರೆಗೂ 200 ವಿಡಿಯೋಸ್ಗಳನ್ನು ಮಾಡಿ ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ಆ ಒಂದು ಚಾನಲನ್ನು ಮಾನಿಟೈಸೇಷನ್ ಮಾಡಿಕೊಂಡೆ. ಬಟ್ ಅದು ನಾನು 1 ವರ್ಷ ಯೂಸ್ ಮಾಡ್ಕೊಂಡ್ಮೇಲೆ 2 ಸಾರಿ ಪೇಮೆಂಟ್ ತೊಗೊಂಡೆ. ಒಂದು ಸಾರಿ 9,000 ಬಂತು, ಇನ್ನೊಂದು ಸಾರಿ 11,000 ಬಂತು. ಆಮೇಲೆ ಏನೋ ಒಂದು ಸಮಸ್ಯೆ ಈಗಾಯಿತು. ಏನಂದರೆ ಇನ್ನೊಬ್ಬರ ವಿಡಿಯೋದಲ್ಲಿರುವಂತಹ ಒಂದು ಇಂಪಾರ್ಟೆಂಟ್ ಕೆಲವೊಂದು ಇಮೇಜ್ಗಳನ್ನು ಸ್ಕ್ರೀನ್ಶಾಟ್ ಮಾಡಿಕೊಂಡು ನಾನು ವಿಡಿಯೋಸ್ಗಳನ್ನು ಮಾಡಿದ್ರಿಂದ ಆ ಒಂದು ಚಾನಲ್ ಏನಾಯಿತು, ಕಾಪಿ ಸ್ಟ್ರೈಕ್ ಬಂದ್ಬಿಡ್ತು. ಕಾಪಿ ಸ್ಟ್ರೈಕ್ ಬಂದಿದ್ದಕ್ಕೆ ನಮಗೆ ಪ್ರಥಮವಾಗಿ ಅದು ಫಸ್ಟ್ ಟೈಮ್ ನಾನು ಆ ಒಂದು ಚಾನಲ್ ಮಾಡಿದ್ದೆ. ಯೂಟ್ಯೂಬ್ ಅಂದರೆ ಏನಂತ ಗೊತ್ತಿಲ್ಲಾಗಿತ್ತು, ಯಾವ ರೀತಿ ಸ್ಟ್ರೈಕ್ ಬರುತ್ತೆ, ಏನು ಮಾಡಿದರೆ ಸ್ಟ್ರೈಕ್ ಬರುತ್ತೆ ಅನ್ನೋದೇ ಗೊತ್ತಿರೋದಿಲ್ಲಾಗಿತ್ತು. ಬಟ್ ನೋಡಿ, ಆ ಯೂಟ್ಯೂಬ್ ಚಾನಲ್ ಎಷ್ಟು ನಾವು ಮಾನಿಟೈಸೇಷನ್ ಮಾಡೋದಕ್ಕಿಂತ ಮುಂಚೆನೂ ಕಷ್ಟಪಟ್ಟಿರ್ತೀವಿ. ಮಾಡಿದ ಮೇಲೂ ಕೂಡ ಅದರ ಬಗ್ಗೆ ನಾವು ಬಹಳ ತಾಳ್ಮೆಯಿಂದ, ಬಹಳ ನಾವು ಪ್ರಾಮಾಣಿಕತೆಯಿಂದ ಯಾರ ಒಂದು ವಿಡಿಯೋಸ್ಗಳನ್ನು ಕಾಪಿ ಮಾಡದೆ, ಏನನ್ನು ಮ್ಯೂಸಿಕ್ಗಳನ್ನು ಕಾಪಿ ಮಾಡದೆ, ಇನ್ನೊಬ್ಬರ ವಸ್ತುವನ್ನು, ಇನ್ನೊಬ್ಬರ ಕಂಟೆಂಟನ್ನು ನಾವು ಕದಿಯದೆ, ನಾವು ಕರೆಕ್ಟಾಗಿ ನಮ್ಮದೇ ಆದಂಥ ಒರಿಜಿನಲ್ ಕಂಟೆಂಟ್ ಇಟ್ಕೊಂಡು ನಾವು ಪ್ರಾಮಾಣಿಕವಾಗಿ ನಾವು ವಿಡಿಯೋಸ್ಗಳನ್ನು ಮಾಡ್ತಾ ಹೋದರೆ ಲೈಫ್ ಲಾಂಗ್ ಆ ಚಾನಲ್ ಮಾನಿಟೈಸೇಷನ್ ಆಗೇ ಹೋಗುತ್ತದೆ. ತಿಂಗಳ ಅಥವಾ 2 ತಿಂಗಳಿಗೊಮ್ಮೆ, 3 ತಿಂಗಳಿಗೊಮ್ಮೆ ಹಣ ಬರ್ತಾ ಹೋಗುತ್ತೆ. ಈ ತಪ್ಪು ನಾನು ಮಾಡಿದೆ. ಕೊನೆಗೆ ಮತ್ತೆ ನಾನು ಏನು ಮಾಡಿದೆ, ಈ ಒಂದು ಟೀಚ್ RQ ಕನ್ನಡ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದೆ. ಈ ಒಂದು ವಿತಿನ್ 3 ಮಂತ್ಸಲ್ಲಿ ನಾನು ಮಾನಿಟೈಸೇಷನ್ ಮಾಡಿಕೊಂಡೆ. ಬಟ್ ಇದರಲ್ಲಿ ನಾನು ಆ ತಪ್ಪು ಮಾಡಲಿಕ್ಕಿಲ್ಲ. ಯಾಕಂದರೆ ನಾನು ಕಂಟೆಂಟ್ ಅಂದರೆ ನನ್ನ ಒರಿಜಿನಲ್ ಕಂಟೆಂಟನ್ನೇ ನಾನಿಲ್ಲಿ ಮಾಡ್ತಾ ಇರೋದು. ಹಾಗಾಗಿ ನಿಜವಾಗ್ಲೂ ಹೇಳ್ತೇನೆ, ಈ ಒಂದು ಟೀಚ್ RQ ಕನ್ನಡದಿಂದ ನಾನು ಮಿನಿಮಮ್ 8ರಿಂದ 10 ಸಾರಿ ಪೇಮೆಂಟ್ ನನಗೆ ಬಂದಿದೆ ಆಲ್ರೆಡಿ. ಹಾಗಾಗಿ ಈ ಯೂಟ್ಯೂಬಿಂದ ನಿಜವಾಗ್ಲೂ ಹಣ ಬರುತ್ತೆ. ಯಾಕಂದರೆ ನಿಮ್ಮ ಒಂದು ಪ್ರಾಮಾಣಿಕತೆ, ನಿಮ್ಮ ಒಂದು ಒರಿಜಿನಲ್ ಕಂಟೆಂಟ್ ಮುಖಾಂತರ ನೀವು ಕೂಡ ಚಾನಲ್ ಕ್ರಿಯೇಟ್ ಮಾಡಿ ಕಷ್ಟಪಡಿ, ನಿಮಗೂ ಕೂಡ ಹಣ ಬರುತ್ತೆ. ಫೇಕ್ ಅಲ್ಲ ಇದು, ಯಾಕಂದರೆ ಯೂಟ್ಯೂಬಿಂದ ಹಣ ಬಂದೇ ಬರುತ್ತೆ, ಫೇಕ್ ಅಲ್ಲ. ಫೇಸ್ಬುಕ್ಕಿಂದ, ಯೂಟ್ಯೂಬಿಂದ ಫಿಕ್ಸ್ ಹಣ ಬರುತ್ತೆ, ನೆನ್ಪಿಟ್ಕೊಳ್ರಿ. ಬಟ್ ಇನ್ಸ್ಟಾಗ್ರಾಮ್ದಲ್ಲಿ ತುಂಬ ಕಷ್ಟ ಹಣ ಗಳಿಸೋದು. ಹಾಗಾಗಿ ನಿಮಗೂ ಪಾರ್ಟ್ ಟೈಮ್ ನೀವು ಜಾಬ್ ಮಾಡ್ತಾಯಿರಿ, ಬಟ್ ಮನೆಯಲ್ಲಿ ಒಂದು 2-3 ತಾಸು ನೀವು ಇದಕ್ಕಂತ ನೀವು ಟೈಮ್ ಕೊಟ್ಬಿಟ್ರೆ ಆರಾಮಾಗಿ ಗಳಿಸ್ಬೋದು. ಹಾಗಾಗಿ ನನ್ನ ಒಂದು ಅನುಭವದ ಮಾತು ನಿಮಗೆ ಹೇಳಿದ್ದೇನೆ. ನೀವು ಹೇಗೆ ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಬೇಕು ಅನ್ನೋದು ಕೂಡ ಈ ಒಂದು ನನ್ನ ಚಾನಲ್ದಲ್ಲಿ ಹಲವಾರು ವಿಡಿಯೋಸ್ಗಳನ್ನು ಬಿಟ್ಟಿದ್ದೇನೆ, ಅವು ಸಿಗ್ತದೆ ಈಗಲೇ. ಬಟ್ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿದೆ ಆ ಒಂದು ವಿಡಿಯೋಸ್ ಸಿಗುತ್ತೆ ನಿಮಗೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.